ಫನ್ ವರ್ಲ್ಡ್ ಹೋಗ್ಬೇಕನಯ್ಯ. ಫನ್ ವರ್ಲ್ಡ್ಗೆ ನಾನು ಹೆಂಡ್ತಿನೇ ಆಗ್ಬೇಕನ್ನ ನಿನಗೆ. ಕಳಿಸ್ತೀನಿ. ಮಂಡಿ ಮುರ್ಕೊಂಡು ಸ್ಟ್ರೈಟ್ ಆಗಿ ಹಾಸ್ಪಿಟ್ಲ್ಗೆ ಹೋಗ್ಬೇಕು. ನನ್ನ ಮಗ ಮಾಡ್ತೀನಿ ನಿನಗೆ. ಎಲ್ಲಿಗೆ ಬೇಕಾದ್ರೂ ಹೋಗಿ. ರಮ್ಯಾ, ಲೇಟ್ ಆಗೋಯ್ತು, ಬೇಗ ಬಾ. ಹೇ ರಮ್ಮು, ಆಯ್ತಾ? ಬೇಗ ಬಾ ಡಾರ್ಲಿಂಗ್. Ani, I'm ready. Hi, beauty. Thank you, Ani. ಯಾರೋ ಕಳ್ ನನ್ ಮಕ್ಕಳು ಮೆಟ್ಲ ಮೇಲೆ ಎಣ್ಣೆ ಚೆಲ್ಲಿದ್ದಾರೆ. ರೇ, ಕ್ಲೀನ್ ಮಾಡ್ರಿ ಅದನ್ನ. ನಿನ್ನೆ ಕ್ಲೀನ್ ಮಾಡಿಸ್ಬಿಡ್ತೀನಿ. ಲೇಟ್ ಆಯ್ತು ಅನಿ. ಹೂ ಬಾ, ಪ್ಲೀಸ್ ಕಮ್. ಯಾವನು ಎಣ್ಣೆ ಚೆಲ್ಬಿಟ್ಟವನೆ. ಎಣ್ಣೆ ಚೆಲ್ಲವನ್ ಕೈಗೆ ಕರಿನಾಗ ಕಚ್ಚ. ಅವನಿಗೆ ಬರ್ಬಾರ್ದು ರೋಗ ಬರ. ಅವನು ಕುಷ್ಠರೋಗ ಬರ್ಲಿ. ಬಾ ಇವತ್ತಿಂಗೆ. ನನ್ನ ಮಗನೇ, ನನ್ನೇ ಮೋಹನ್ ಅಂತ ಹೆಸರು ನಾನ್ ಮನ್ಸ್ ಮಾಡಿದ್ರೆ ಸೀದಾ ಒಳಗೋಗ್ಬಿಡ್ತೀಯ. ನನ್ ಮಗನೇ, ನಮ್ ಡಿಪಾರ್ಟ್ಮೆಂಟ್ಗೂ ಲೋಕಾಯುಕ್ತಗೂ ಕಂಪ್ಲೇಂಟ್ ಕೊಟ್ಟಿದ್ದು ಅಲ್ದೆ ನನ್ ಸೆಟಪ್ ಗಳಿಗೆಲ್ಲ ಚಾಡಿ ಹೇಳಿ ಅವ್ರ ಕೈಯಲ್ಲೂ ಕಂಪ್ಲೇಂಟ್ ಬರ್ಸಿ ನನ್ನನ್ನು ಸಸ್ಪೆಂಡ್ ಆಗೋಗ್ ಮಾಡ್ದೆ. ಲೇ ಒನ್ನಾಟು, ನೀ ನನ್ನ ಸರ್ಕಲ್ ಅನ್ನೋವಾಗೆಲ್ಲ ನಾನ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗೋಗ್ತೀನೇನೋ ಅನ್ಕೊಂಡಿದ್ದೆ. ಕಡೆಗ್ ನನ್ನ ಸರ್ಕಲ್ ಅಲ್ಲಿ ನಿಲ್ಸಿ ಭಿಕ್ಷೆ ಬೇಡಕ್ ಮಾಡ್ಬಿಟ್ಟಿಯಲ್ಲೋ. ಲೇ ಮೋಹನ, ನಾನ್ ಕೊಟ್ಟ ಮಾತ್ ಯಾವ್ದು ತಪ್ಪೋನಲ್ಲ ಕಣೋ. ನೆಕ್ಸ್ಟ್ ಮಂತ್ ಸರ್ಕಲ್ಲು ಅಂತಿದ್ದೆ. 15 days ಬಿಫೋರ್ ತಂದು ನಿಲ್ಸ್ಬಿಟ್ಟಿದೀನಿ. ಯಾರ್ಯಾರು ಫುಟ್ಪಾತ್ ಮೇಲಿರೋ ಜೊತೆ ಎಲ್ಲ ಮಾತಾಡ್ತಿರಲ್ಲ, ಬನ್ನಿ ಡಾರ್ಲಿಂಗ್, ಹೋಗೋಣ, ಟೈಮ್ ಆಯ್ತು. ಬಂದೆ ಡಾರ್ಲಿಂಗ್. ಹಲೋ, ಕಾರ್ಪೊರೇಷನ್ ಅವರಾ? ಏನ್ರಿ ಫೋನ್ ಮಾಡ್ರೆ ಎತ್ತಾಕೆ ಇಲ್ಲ ಅಂತಿರಲ್ರಿ? ಇಲ್ಲಿ ಮಾರಮ್ಮ ಸರ್ಕಲ್ ಅಲ್ಲಿ ಬೆಕ್ಕರ್ಸ್ ಜಾಸ್ತಿ ಆಗ್ಬಿಟ್ಟವ್ರೆ. ಇವ್ರನ್ನೆಲ್ಲ ಬೆಕ್ಕರ್ಸ್ ಕಲ್ ಬಿಸಾಕ್ರಿ. ಒನ್ನಾಟು ಹೋಟೆಲ್ ಟಿ ಕೆಲಸ ಮಾಡೇ ಬಿಟ್ಟಿಯಲ್ಲೋ. ಅಯ್ಯಪ್ಪ, ಇವನೇನ್ ಮಸಾಜ್ ಪಾರ್ಲರ್ ನಡೆಸ್ತಾ ಇದ್ನ? ಈ ಪಾರ್ಟಿ ಸೌರ್ ತಾನೆ. ಒಂದ್ ನಿಮಿಷ ನೋಡ್ತಾ ಇದ್ದಾರೆ. Good. You are learning. Thank you. You are a very good student. Thank you. ಬಾ ಬಾ. ನೋಡ್ತಾ ಇದ್ದಾರೆ. ಒಂದ್ ವಾರ ನನ್ ಜೊತೆ ಹೀಗೆ ಬರ್ತಾ ಇದ್ರೆ ಕಲ್ತ್ ಬಿಡ್ತೀಯ. ಒಂದ್ ವಾರ ಏಕೆ, ದಿನ ಬರ್ತೀನಿ. ಅಯ್ಯೋ, ಬರ್ತೋಳೋ, ಮನೇಲೆ ಇಟ್ಕೊಂಡ್ಬಿಡು. ಯಾಕೋ ಮಮ್ಮ, ಪೆಟ್ರೋಲ್ ಆಗೋಗಿರೋ ಗಾಡಿ ತರ ಬಂದಾಗಿನ್ ಸುಮ್ನೆ ಕೂತಿದ್ಯಾ? ನೀನಿನ್ನೇನು ಮೂಗನ ಸೇಡು ಶಂಕರ್ನಾಗ್ ತರ ಕೂತಿದ್ಯಾ? ನನ್ನ ಹೆಂಡತಿ ವಿಷಯ ಒಂದಾದ್ರೂ ಹೇಳಿದ್ಯಾ? ಹೇಳೋಂಥದ್ದೆಲ್ಲ ಏನು ನಡೀಲಿಲ್ಲ ಮಮ್ಮ. ಇಬ್ರು ಫ್ರೆಂಡ್ಸ್ ತರ ಇದಾರಷ್ಟೇ, ಸ್ವಲ್ಪ ಕ್ಲೋಸ್ ಅಷ್ಟೇ. ಮಮ್ಮ, ನನ್ನ ಹೆಂಡತಿ ಕತೆ ಏನೋ? ಅವರು ಅಷ್ಟೇ ಕಣ, ಬಾಲ್ಯ ಸ್ನೇಹಿತರ ತರ ಇದಾರೆ, ಸ್ವಲ್ಪ ತಿಕ್ಕು ಅಷ್ಟೇ. ಮಮ್ಮ, ಏನು ತಿಕ್ಕು ಅಂತ ಒತ್ತಿ ಹೇಳ್ತಾ ಇದ್ಯಾ? ಆಹಾ, ಮತ್ತೆ ನೀನು ಕ್ಲೋಸ್ ಅಂತ ಅದು ಮೇಳ್ದೆ. ನೋಡೋ, ಏನೋ ಒಳ್ಳೆ ಸ್ನೇಹಿತ ಅಂತ ಸುಮ್ನಿದೀನಿ, ಬಾಯ್ ತೆಗಿಸ್ಬೇಡ. ನಾನು ಅಷ್ಟೇ, ಏನೋ ಜೀವನದಲ್ಲಿ ನೊಂದು ಹೋಗಿದ್ಯಾ ಅಂತ ಸುಮ್ನಿದ್ದೀನಿ, ಕೆದಕ್ ಬೇಡ. ನೋಡೋ, ಹೇಳ್ಬಾರ್ದು ಅಂತಿದ್ದೀನಿ, ಹೇಳ್ಬಿಡ್ತೀನಿ. ಅವನು ನಿನ್ ಹೆಂಡತಿ ಕೈ ಸುಟ್ಟ. ಮಲಗಿರೋ ಅನಾಹುತಾನ ಹೊಡೆದೆಬ್ಸಿದ್ಯಾ? ತಡ್ಕೊಳ್ಳೋ ಶಕ್ತಿ ಇದ್ರೆ ತಡ್ಕೊ. ಅವನು ನಿನ್ ಹೆಂಡತಿ ಸ್ವಂಟಾಯಿ ಸಿಕ್ಬಿಟ್ಟ. ಮಾಮ, ನೆನ್ಸ್ಕೊಂಡ್ರೆ ಅಳು ಬರುತ್ತೆ. ಅವನು ನಿನ್ ಹೆಂಡತಿ ತಗೊಂಬಿಟ್ಟ. ದೇವ್ರೆ, ನನ್ನ ಬಾಯಿಂದ ಹೆಂಗೆ ಹೇಳಿ? ಅವನು ನಿನ್ನ ಹೆಂಡತಿನ ಮುತ್ಕೊಳ್ಬಿಟ್ಟ. ಅವನು ರೂಮ್ ಕರ್ಕೊಂಡು ಹೋಗ್ಬಿಟ್ಟ. ಎಷ್ಟೇ ಆಗ್ಲಿ
ನನ್ ಸ್ನೇಹಿತನ ಹೆಂಡತಿ ಪೂರ್ತಿ ನೋಡಬಾರ್ದು ಅಂತ ಸುಮ್ನೆ ಬಂದ್ಬಿಟ್ಟೆ. ನಾನು ಬಿಡ್ಲಿಲ್ಲ, ಸಂಪೂರ್ಣವಾಗಿ ನೋಡ್ದೆ. ಅವ್ರಿಬ್ರು ಒಂದೇ ಮಂಚದ ಮೇಲೆ, ಒಂದೇ ಹಾಸಿಗೆ ಮೇಲೆ, ಲೆಫ್ಟ್ ರೈಟ್ ಅಬೌಟ್ ಟರ್ನ್ ಅಂತ ಒಳಾಡ್ತಾ ಇದ್ರು. ನೀನ್ ಹೇಳಿದ್ದಲ್ಲ ನಿಜನೇನೋ? ಮೈ ಕೈ ಮುಟ್ಟೋವರೆಗೂ ಎಲ್ಲ ನಿಜ, ಬಾಕಿದೆಲ್ಲ ಸುಳ್ಳು. ನೀನ್ ಹೇಳಿದ್ದ ಕೈ ಮೈ ಬಿಟ್ಟು ನಂದು ಎಲ್ಲ ಸುಳ್ಳೆ. ಅಪ್ಪ ಮಮ್ಮ, ಒಂದಂತೂ ನಿಜ, ಇದು ಇಂಚಾಗಿ ಬೆಳೀತಾ ಇದೆ. ಎಲ್ಗೋಗ್ ನಿಲ್ಲುತ್ತೋ ಗೊತ್ತಿಲ್ಲ. ಇವ್ರ ನೆಂಗಾರ ತಡಿಲೇಬೇಕಲ್ಲ. ಏನಾರ ಮಾಸ್ಟರ್ ಪ್ಲಾನ್ ಮಾಡ್ ಮಗ. ಏನ್ರೋ ಇದೆಲ್ಲ? ಅವನ್ಗೆ ಏನ್ರೋ ನಿಮಗೆ ಬಾಡಿಗೆ ಮನೆ ಕೊಟ್ರೆ ಬಾಡಿಗೆ ಅಂಟ್ಕೊಂಡ್ಬಿಟ್ಟಿದ್ದೀರಲ್ಲ? ಸಾರ್ ಬನ್ನಿ ಬನ್ನಿ, ಇಲ್ಲೇ ಇದ್ದಾರೆ, ಬನ್ನಿ 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 ಬನ್ನಿ. ನನ್ನ ಮಕ್ಳ ಇಷ್ಟ ದಿನ ನನ್ನ ಕೈ ಸಿಗದೆ ಕಿತ್ತೋಗಿರೋ ಅಲ್ಲಿ ಬಾಲತ್ರ ವಿಲ ವಿಲ ಅಂತ ಒತ್ತಾಡ್ತಾ ಇದ್ದೆ. ಇವತ್ ಸಿಕ್ಕಿದ್ರೆ ಬಿಡ್ತೀನ? ಏನ್ರಿ ಬಡ್ಡಿ ದುಡ್ಡುಗೋಸ್ಕರ ಮನೆ ತನಕ ಹುಡ್ಕೊಂಡ್ ಬಂದಿದ್ದೀರಲ್ಲ, ದುಡ್ಡು ಬೇಕಾದ್ರೆ ನಾವ್ ಕೊಡ್ತೀವಿ, ಪ್ಲೀಸ್ ಅವ್ರನ್ನ ಬಿಟ್ಬಿಡಿ. ಏನ ಇವ್ರಿಂದ ಬಡ್ಡಿಗೆ ಅಂತ ಅಲಿಯಕ್ಕೆ ನಂಗೆ ನೆಲ್ಚನಲ್ಲಿ ಇಲಿ ಕಡ್ದೈತಾ? ನನ್ನ ಮಕ್ಳು ಇಲ್ಲೂ ಸುಳ್ಳು ಹೇಳೋರ? ಇವ್ರು ಮಾಡಿರೋ ಕೆಲ್ಸ ಒಂದ ಎರಡ ಊರ್ಗೆ ಚಳ್ಳೆ ಅಂಟಿಸಿ 1000 ರೂಪಾಯಿ ದೋಚ್ಕೊಂಡ್ ಬಂದ್ರು ಗೊತ್ತಾ? ಬೇಡಿ ಬೇಡಿ ಸರ್. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ವಿ, ನಮಗೂ ಸುಳ್ಳು ಹೇಳಿದ್ರ? ರೇಖಾ ಸ್ವಲ್ಪ ನನ್ ಮಾತು ಕೇಳು ರೇಖಾ. ಆಡಿ, ಇನ್ನು ನಾಟಕ ಆಡಿ. ನಿಮ್ ನಾಟಕನೆಲ್ಲ ನಂಬಕ್ಕೆ ನಮ್ಮಂತ ದಡ್ರು ಬಿಟ್ರೆ ಇನ್ಯಾರು ಸಿಕ್ಕಲ್ಲ ನಿಮ್ಗೆ. ಪ್ರೀತಿಯಿಂದ ಅಪ್ಕೊಂಡ್ರೆ ಚೂರಿ ಹಾಕೋ ಜನ ಇವ್ರು. ಗೆಟ್ ಔಟ್ ಆಫ್ ದ ಹೌಸ್. ರೇಖಾ ನನ್ನ ಸ್ವಲ್ಪ ಅರ್ಥ ಮಾಡ್ಕೊ. ನನ್ನೇ ಬ್ಲಾಕ್ ಮೇಲ್ ಮಾಡಕ್ ನೋಡ್ತೀರಾ? ಸಾರ್ ಏನ್ ನೋಡ್ತಾ ಇದೀರಾ? ಹೋಗಿ ಸೊಳ್ಳೆ ಜಾಸ್ತಿ ಜೈಲಲ್ಲಿ ಹಾಕಿ ಬೆಂಡೆತ್ತಿ ನನ್ನ ಮಕ್ಕಳಿಗೆ. ಮಾತು ಕೇಳು ರೇಖಾ. ಮಾತು ಕೇಳಿ ಸರ್. ದಯವಿಟ್ಟು ಏನೋ ಸಿಸ್ಟರ್ಸ್, ನಾವು ನಮ್ ದುಃಖ ಕಡಿಮೆ ಮಾಡ್ಕೋಬೇಕು ಅಂತ ಅವ್ರನ್ನ ಪೊಲೀಸ್ನವ್ರಿಗೆ ಹಿಡ್ಕೊಟ್ವಿ. ಆದ್ರೆ ಗೊತ್ತಿಲ್ಲದೆ ನಿಮಗ್ ದುಃಖ ಕೊಟ್ಬಿಟ್ವಿ. ಅವರಿಂದ ನಿಮಗ್ ದುಃಖನಾ? ಹೇಗೆ? ಅವ್ರಿಬ್ರಿಗೆ ನನ್ನ ಹೆಂಡತಿ ಅವಳು ಗಾರ್ಮೆಂಟ್ ಫ್ಯಾಕ್ಟರಿನಲ್ಲೇ ಕೆಲಸ ಕೊಟ್ಟಿರೋದು. ಇವರಿಬ್ರು ಸಂದರ್ಭ ಉಪಯೋಗಿಸ್ಕೊಂಡು ಅವ್ರನ್ನೇ ಬುಟ್ಟಿಗೆ ಹಾಕೊಂಡಿದ್ದಾರೆ. ಏನು ಇಬ್ರು ಒಬ್ಬಳೇನಾ? ಇಲ್ಲ, ಬೆಳ್ಗಿರೋನು ಇವನ್ ಹೆಂಡ್ತಿನ, ಕಪ್ಗಿರೋನ್ ನನ್ನ ಹೆಂಡ್ತಿನ. ಒಟ್ನಲ್ಲಿ ಬ್ಲಾಕ್ ಅಂಡ್ ವೈಟ್ ಇಬ್ರು ಸೇರ್ಕೊಂಡು ನಮ್ ಕಲರ್ಫುಲ್ ಸಂಸಾರನೇ ಹಾಳು ಮಾಡ್ಬಿಟ್ರು. ಅವ್ರ ಕಳ್ತನ ಮಾಡಿರ್ಬಹುದು, ಆದ್ರೆ ಇಂಥ ಕೆಟ್ಟ ಕೆಲ್ಸ ಮಾಡಲ್ಲ. ಅಯ್ಯೋ, ಪ್ರೀತಿಸೋ ಹುಡುಗಿರ ಹತ್ರನೇ ಈ ತರ ಸುಳ್ಳು ಹೇಳ್ತಾರೆ ಅಂದ್ಮೇಲೆ ಈ ಕೆಲಸ ಮಾಡಲ್ಲ ಅಂತೀರಾ? ನನ್ಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ನೋಡಿ, ನಾವು ಕಟ್ಕೊಂಡಿರೋ ಹೆಂಡ್ತಿರ ಮೇಲೆ ಆಣೆ ಇದು ಸತ್ಯ. ನಂಬೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಬರ ಮೊದ್ಲು ಇಲ್ಲಿಂದ ಓಡಿ. ಬಿಚ್ಚಿನಲ್ಲ ಓಡಿ. ಓಡೋದಾ? ಏನ್ ಸರ್ ಇದು? ನೀವ್ ಹೇಳ್ತಾ ಇರೋದು ನಿಜನಾ ಸರ್? ನಿಜಾನೇ, ಓಡ್ರಯ್ಯ. ಬೇಡಿ ಡೆಡ್ಲಿ ಸೋಮಾ ಪಿಕ್ಚರ್ ಅಲ್ಲಿ ಓಡೋಗು ಅಂತ ಹೇಳ್ಬಿಟ್ಟು ಹಿಂದೆ ಎನ್ಕೌಂಟರ್ ಮಾಡ್ತಾರೆ. ಅದ್ ಹಂಗಲ್ರು, ನಿಮ್ಮನ್ನ ಹಿಡ್ದಾಕ್ಬಿಟ್ರೆ ನಾನು ಇಮ್ಮಿಡಿಯೇಟ್ ಊರ್ಗ್ ಹೋಗ್ಬೇಕಾಯ್ತದೆ. ನನಗೆ ಈ ಊರ್ ಚೆನ್ನಾಗಿ ಸೆಟ್ ಆಗ್ಬಿಟ್ಟದೆ. ನನ್ನಂತ ಅವನಿಗೆ ಈ ಊರ್ ಬಿಟ್ಟು ಹೋಗಕ್ ಮನ್ಸಾಗ್ಲಿಲ್ಲ ಅಂದ್ಮೇಲೆ ನಿಮ್ಮನ್ನ ನೋಡಿದ್ರೆ ಪ್ರಾಮಾಣಿಕವಾಗಿ ಲವ್ ಮಾಡ್ತಿದ್ರ ಅಂತ ಕಾಣಿಸ್ತದೆ. ನಿಮ್ಮನ್ ಜೈಲ್ಗೆ ಹಾಕ್ಬಿಟ್ರೆ ನಿಮ್ ಪಾಡೇನು? ನಿಮ್ಮನ್ನೇ ನಂಬ್ಕೊಂಡವ್ರಲ್ಲ ಪಾಪ ಆ ಹುಡುಗಿರ್ ಪಾಡೇನು? ಅದಕ್ಕೆ ಹೋಗಿ. ನೀವು ಮನುಷ್ಯರಲ್ಲ ಸರ್, ದೇವ್ರು ಸರ್. ನನ್ ಮಗ ನಮ್ಮನೆಗ್ ಬಂದ್ ನನ್ನೇ ಆಳ್ತರ ನೋಡ್ತಾರಲ್ಲ ಮಾಮ. ಇಷ್ಟೊತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಏರೋಪ್ಲೇನ್ ರುಬ್ತಾ ಇರ್ತಾರೆ ಮಾಮ. ನಮ್ ರಮ್ಯನ್ಗೆ 2 ಮಕ್ಕಳಾದ್ರು ಫಿಸಿಕ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾಳೆ. ಕರೆಕ್ಟ್. ಮುಟ್ಟಿದ್ರೆ ಶಾಕ್ ಹೊಡೆದಂಗಾಗತ್ತೆ. ನಮ್ ಮೇಡಮ್ ಅಷ್ಟೇನೆ, ಸೋಫಾ ಕಮ್ ಬೆಡ್ ತರ ತುಂಬಾ ಸಾಫ್ಟ್ ಆಗಿರ್ತಾರೆ. ಅವ್ರ ಮಣ್ಕೈ ಮೂಳೆ ನಾಗಮಂಗಲ ಬೆಣ್ಣೆ ಇದ್ದಾಗಿರುತ್ತೆ. ಹೌದೇನಾ? ಮಗ, ಎಲ್ಲೋ ಎಗ್ಲದ್ ಮಾತ್ ಕೇಳ್ದಂಗ್ ಕೇಳಿಸ್ತಾ ಇಲ್ವಾ? ಮಾಮ, ಬಡ್ಕೊಂಡೆ ಜಾಸ್ತಿ ಉಯ್ಕೋಬೇಡ್ವ ಅಂತ ಕೇಳಿದೆ ನನ್ ಮಾತ್ನ. ಲವ್, ಇಷ್ಟೊತ್ತು ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ವಲ್ವೋ, ಅದಕ್ಕೆ ಹಂಗ ಅನಿಸ್ತಾ ಇದೆ ಮಾಮ. ಡೋಂಟ್ ವರಿ, ಇಷ್ಟೊತ್ತಿಗಾಗ್ಲೇ ಅವ್ರು ಕಾಕಿ ಏರೋಪ್ಲೇನ್ ಹತ್ತಿರ್ತಾರೆ. ಓಕೆ, ಸರಿ, ಕುಡಿ. ಏರೋಪ್ಲೇನ್ ಹತ್ತಿಸ್ತಾರಂತೆ. ನಾವ್ ಹತ್ತದ್ವಿ, ಆದ್ರೆ ಏರೋಪ್ಲೇನ್ ಅಲ್ಲ, ನಿಮ್ಮನೆ ಬೆಡ್ರೂಮ್ ಆಕಾಶವಾಣಿ ಅಲ್ಲ FM ರೇನ್ಬೋ. ಪ್ರಭೇನ
ವಾಸ್ತವ. ಹೌದಮ್ಮ. ಚೈಲ್ಡ್ ಹೋದವ್ರು ಇಲ್ಲಿಗೆ ಹೆಂಗ್ ಮಾಮ ಬಂದ್ರು? ಮಾಮ ಇವತ್ತು ಅವ್ರ ಕತೆ ಮುಗಿದ್ ಕಣ. ಫಿನಿಶ್. ಬರ ಬಾಟ್ಲೆ ತಗೋ ಮಾಮ. ಬರೇ ಬಿಸಿಲು ಕೊಡ. ಖರ್ಚು ಬೆಲೆ ಎಲ್ಲ ಮಾಡ್ತೀಯಾ? ಅವಳು ಬರ್ತೇವೆ ಕಣ್ಣೀರು. ಬರೀ ಕಣ್ಣೀರ್ ಬರ್ತಾ ಇದೆ ಅಂತ ಖುಷಿ ಪಡ್ಕೊಳ್ಳಿ. ಇನ್ಮೇಲೆ ಬರೋದು ರಕ್ತ ಕಣ್ಣೀರು. ಏನ್ ಮಾಡ್ತೀರಾ? ನಾವು ಸುಮ್ಮನಿರ್ತೀವಿ ಅನ್ಕೊಂಡಿದ್ದೀರಾ? ಏನ್ ಮಾಡ್ತೀರಾ? ಬಿಡಲ್ಲ, ಬಹಳ ಹತ್ರದಿಂದ ನೋಡ್ತೀವಿ. ಅಯ್ಯೋ ಪಾಪಿಗಳ, ನಿಮ್ಗೊಂಚೂರು ರೋಷ ಬರಲ್ವಾ? ಬರುತ್ತೆ ರೋಷ. ನನಗೆ ರೋಷ ಬಂದ್ರೆ ಇವ್ನು ಸುಮ್ಮನೆ ಇರಲ್ಲ. ಮಾಮ ನನ್ನ ಯಾಕೋ ತಗಲ್ಸ್ತಾ ಇದೀಯಾ? ನಮ್ಮನ್ನ ಪೊಲೀಸ್ನವ್ರಿಗೆ ಹಿಡಿದು ಕೊಡ್ತೀರಾ? ಏನೋ ಹೋಗ್ಲಿ ಅಂತ ಇಷ್ಟ್ ದಿವ್ಸ ನಿಮ್ ಹೆಂಡತಿಯರ್ ಜೊತೆ ಬರೀ ಓಡಾಡ್ಕೊಂಡಿದ್ವಿ. ಇನ್ಮೇಲೆ ನೋಡಿ ನಮ್ಮ ರಾತ್ರಿ ನಿಮ್ ಹುಡುಗರು ನಿಮ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾರೆ ಅಂತಿದ್ರೆ ಅವ್ರ ಬಗ್ಗೆ ಏನ್ ಹೇಳಿದ್ರು ನಂಬ್ತಿರ್ಲಿಲ್ಲ. ಪ್ರಾಣನೇನೋ ನಿಮ್ ಮೇಲೆ ಇಟ್ಕೊಂಡಿದ್ದಾರೆ, ಬಾಕಿದನ್ನೆಲ್ಲ ಯಾರ ಮೇಲೆ ಇಟ್ಕೊಂಡಿದ್ದಾರೆ ನೋಡಿ. ಒಂದ್ ನಿಮಿಷ ಚೂಮಂತರ್ ಇರಿ. ಏಟಿಗೆ ತಿರುಗೇಟು ಟಿಟ್ ಫುಟ್ ಟ್ಯಾಟ್. ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಬಾಲು, ಓ, ಎಲ್ಲಾರ್ಗೂ ಊಟದಲ್ಲಿ ಕಲ್ ಸಿಕ್ಕಿದ್ರೆ ಪಾಪ ನಿಮಗ್ ಬಾಲ್ ಸಿಕ್ತಲ್ಲ. ತಗೊಳ್ಳಿ. ಎನಿವೆ ಬಿಲ್ ನಮ್ ರೂಮ್ ಕಳ್ಸಿ. ತಗೊಳ್ಳಿ ಬಾಲ್. ಕ್ಯಾಚ್. ಎಸ್. ಪಾಪಿಗಳ ಬೆಳಗ್ಗೆಯಿಂದ ನಾನು ಒಬ್ಬನೇ ಬೌಲಿಂಗ್ ಮಾಡ್ತಾ ಇದೀನಿ. ಬ್ಯಾಟಿಂಗ್ ನಮ್ದು. ಔಟ್ಡೋರ್ ಗೇಮ್ ಸಾಕು ಮಾಮ. ಇನ್ನೇನಿದ್ರು ಇಂಡೋರ್ ಗೇಮ್ಸ್ ಆಡೋಣ. ಅಗತ್ಯ. ಎಸ್. ಬಾಯ್ ಬಾಯ್. ಯಾಕೋ ತಗ. ಮೇಡಮ್, ನಿಮ್ ಗಂಡಂದ್ರಿಗೆ ಬುದ್ಧಿ ಹೇಳ್ಬಿಟ್ಟು ಬರ್ತೀವಿ. ಸರಿ. ಇಷ್ಟಾದ್ರೂ ಇವ್ರಿಬ್ರಿಗೆ ಇನ್ನೂ ಬುದ್ಧಿ ಬಂದಿಲ್ವಲ್ಲ? ನೀವು ತಿಳ್ಕೊಂಡಿರೋ ತರ ನಾವೇನು ತಪ್ಪು ಮಾಡಿಲ್ಲ. ನೋಡಿ, ನಾವು ಊರಲ್ಲಿ ಮೋಸ ಮಾಡಿರ್ಬೋದು, ಮೋಸಗಾರರು ಕೂಡ ಇರ್ಬೋದು. ಅದ್ರ ಪ್ರೀತಿ ಏನು, ಅದ್ರ ಬೆಲೆ ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅದ್ರ ನಿಜಾಂಶ ಏನು ಅಂತ ಹೇಳಕ್ಕೇನೆ ನಾವ್ ಇಲ್ಲಿಗೆ ಬಂದಿರೋದು. ನೋಡಿ, ನೀವ್ ಇದನ್ನೆಲ್ಲ ನಿಜ ಅಂತ ಪ್ರೂವ್ ಮಾಡೋದು ಸಾಕು. ನಾವ್ ಅದನ್ನ ನಂಬಿ ಮತ್ತೆ ಮೋಸ ಹೋಗೋದು ಸಾಕು. ಹೇಗಿದ್ರು ಸುತ್ತಾಡೋದಕ್ಕಿದಾರಲ್ಲ ನಡ್ತೆಗಿಟ್ಟರು, ಹೋಗಿ ಅವ್ರ ಜೊತೆ. ನೋಡಿ, ನೀವು ನಮ್ಮ ಬಗ್ಗೆ ಏನ್ ಬೇಕಾದ್ರೂ ಹೇಳಿ, ಆದ್ರೆ ಮೇಡಮ್ಗಳ ಬಗ್ಗೆ ಮಾತ್ರ ಏನು ಹೇಳ್ಬೇಕು. ಅವ್ರ ಬಗ್ಗೆ ನಿಮಗೇನು ಗೊತ್ತಿಲ್ಲ. ನೀವು ತಿಳ್ಕೊಂಡಿರೋ ತರ ಅವ್ರಲ್ಲ. ಓ, ಅವ್ರ ಗಂಡಂದ್ರು ಬೀದಿ ನಾಯಿಗಳ ತರ ಕಣ್ ಹೆಂಗಸರು ಸವಾಸಕ್ಕೆ ಬಿದ್ದಿದ್ರು. ಒಂದ್ ದಿವಸ ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಬಿದ್ರು. ಅವ್ರಿಗೆ ಬುದ್ಧಿ ಕಲಿಸ್ಬೇಕು, ಹೊಟ್ಟೆ ಉರಿಸ್ಬೇಕು ಅಂತ ಕೆಲವು ಕಂಡೀಷನ್ಸ್ ಮೇಲೆ ಅವ್ರು ನಮ್ಮನ್ನ ಅಪಾಯಿಂಟ್ ಮಾಡ್ಕೊಂಡ್ರು. ಅದಕ್ಕೋಸ್ಕರ ಅವ್ರ ಜೊತೆ ಓಡಾಡ್ಕೊಂಡಿದೀವಿ ಅಷ್ಟೇ. ಇದನ್ನೆಲ್ಲ ನಾನ್ ನಂಬೇಕಾ? ಸರಿ, ನಮಗ್ ಟ್ರೈ ಮಾಡ್ತೀನಿ. ಆದ್ರೆ ಒಂದ್ ಕಂಡೀಷನ್. ಏನದು? ನಿಮಗ್ ನಾವ್ ಮುಖ್ಯನಾ, ನಿಮ್ ಆಂಟಿಯರ್ ಮುಖ್ಯನಾ? ನೀವೇ ಮುಖ್ಯ. ಹಾಗಾದ್ರೆ ಆಂಟಿಯರ್ನ ಬಿಟ್ಟು ಬರ್ಬೇಕು. ಬರ್ತೀರಾ? ನೋಡಿ, ನಮ್ ಮೇಡಮ್ ಅವ್ರ ಗಂಡಂದಿರ್ ಬಗ್ಗೆ ಬಹಳ ಅಪ್ಸೆಟ್ ಆಗಿದ್ದಾರೆ. ಅವ್ರ ಸಂಸಾರನ ನಾವು ಒಂದ್ ಮಾಡ್ಬೇಕು. ಯಾಕಂದ್ರೆ ಅವ್ರು ನಮ್ಗೆ ಆಶ್ರಯ ಕೊಟ್ಟಿದ್ದಾರೆ. ಅದೇ ನಮಗ್ ಮುಖ್ಯ ಉದ್ದೇಶ. ಮೇಡಮ್, ಇವ್ರನ್ನ ಯಾಕೆ ಕರ್ಕೊಂಬಂದ್ರಿ ಇಲ್ಲಿಗೆ? ನಮ್ ಸಂಸಾರನ ಹಾಳ್ ಮಾಡ್ದವ್ರು ಇವ್ರು. ನಮ್ ಗಂಡಂದ್ರನ್ ಬುಟ್ಟಿಗೆ ಹಾಕೊಂಡಿದ್ದು ಅಲ್ದೆ ಈಗ ನಿಮ್ಗೂ ಬಲೆ ಬೀಸಿದ್ರ? ನಾವಲ್ಲ ನಿಮ್ ಸಂಸಾರ ಹಾಳ್ ಮಾಡಿದ್ದು, ನೀವು ನಮ್ ಪ್ರೀತಿ ಕಲ್ಲು ಹಾಕಿದ್ದು. ಏನು? ಏನ್ ಹೇಳ್ತಾ ಇದ್ಯಾ? ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇವ್ರು ಬೇರೆ ಯಾರೂ ಅಲ್ಲ, ನಾವು ಪ್ರೀತಿಸಿರೋ ಹುಡುಗಿರು. ಅಂಟ ಅಂಜನೇಯನ್ಗೆ ಹೇಳಿ ನಿಮ್ಮ ಹತ್ರ ಕೆಲಸ ಕೊಡ್ಸಿದ್ದು ಇವ್ರೆ. ನಿಮ್ಮ ಹತ್ರ ನಾವು ಕೆಲಸ ಮಾಡ್ಬೇಕು ಅಂತಂದ್ರೆ ನೀವು ಒಂದು ಕಂಡೀಷನ್ ಹಾಕಿದ್ರಿ, ನಮ್ಮ ಗರ್ಲ್ ಫ್ರೆಂಡ್ಸ್ ಇರಬಾರ್ದು ಅಂತ. ಅದಕ್ಕೆ ಇಷ್ಟು ದಿವಸ ಈ ವಿಷಯನ ನಿಮ್ಮ ಹತ್ರ ಮುಚ್ಚಿಟ್ವಿ. ಕೆಲಸ ಕೊಟ್ಟು ಕೆಟ್ಟ ಸಂಬಂಧ ಬೆಳೆಸೋ ನಿಮ್ಮಂತ ಹೈ ಸೊಸೈಟಿ ಹೆಂಗಸರು ಅಂದ್ರೆ ನನಗ ಅಸಹ್ಯ. ಸ್ಟಾಪ್ ಇಟ್. ನೀನ್ ಅನ್ಕೊಂಡಂಗೆ ನಮ್ಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ನಮ್ ಗಂಡಂದ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾವ್ ಆಡಿದ ನಾಟಕ ಅಷ್ಟೇ. ನಮ್ ಗಂಡಂದ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಈ ಹುಡುಗರ ಜೊತೆಗೆ ಓಡಾಡಿದ್ ನಿಜ. ಅಂದ ಮಾತ್ರಕ್ಕೆ ನೀನು ಒಂದ್ ಹೆಣ್ಣಾಗಿ ಹಿಂದು ಮುಂದೆ ಯೋಚನೆ ಮಾಡ್ದೆ ಇನ್ನೊಬ್ರ ಮೇಲೆ ಆರೋಪ ಹೊರಿಸ್ತೀಯಲ್ಲ, ನಾಚಿಕೆ ಆಗೋದಿಲ್ಲ ನಿಂಗೆ? ಅವ್ರು ಬೇರೆ ಹುಡುಗಿಯರ ಜೊತೆ ಓಡಾಡಿದಿಕ್ಕೆ ನಿಮ್ಗೆ ಇಷ್ಟೊಂದು ಕೋಪ ಅಲ್ಲ? ಇನ್ ಸಪ್ತಪದಿ ತುಳ್ದು ತಾಳಿ ಕಟ್ಟಿರೋ ನಮ್ ಗಂಡಂದ್ರು ಬೇರೆ ಹುಡುಗಿಯರ ಜೊತೆ ಓಡಾಡ್ತಾ ಇದ್ರೆ ನಮ್ಗೆ ಹೇಗೆ ಅನಿಸ್ಬೇಡ? ನಿಮ್ ನೋವು ನನ್ಗೆ ಅರ್ಥ ಆಗುತ್ತೆ. ಹೆಣ್ಣು ಏನಾದ್ರೂ ಹಂಚ್ಕೋತಾಳೆ, ಆದ್ರೆ ತಾನು ಪ್ರೀತಿಸಿದವನ್ನ ಗಂಡನ ಹಂಚ್ಕೊಳ್ಳೋದಿಲ್ಲ.
ನೀವ್ ಹೇಗ್ ನಿಮ್ ಗಂಡಂದ್ರಿಗೆ ಪಾಠ ಕಲ್ಸ್ಬೇಕು ಅಂತ ಇವ್ರ ಜೊತೆ ಸೇರಿ ನಾಟಕ ಆಡಿದ್ರು, ಇವ್ರನ್ನ ಅಪಾರ್ಥ ಮಾಡ್ಕೊಂಡು ಇವ್ರಿಗೆ ಪಾಠ ಕಲ್ಸ್ಬೇಕು ಅಂತ ನಿಮ್ ಗಂಡಂದ್ರ ಜೊತೆ ನಾಟಕ ಆಡಿದ್ವಿ. ನಿಮ್ಗೆ ಮೋಸ ಮಾಡ್ತಾ ಇದಾರಾ? ನೋಡಿ ಹೇಗ್ ಆಟ ಆಡಿಸ್ತೀವಿ ಅಂತ. ರೀ, ತಿಂಡಿ ತಿನ್ನಿ. ಬೇಡ, ನಂಗೆ ಲೇಟ್ ಆಯ್ತು, ನಾನು ಹೋಟೆಲ್ ತಿಂತೀನಿ. ಆ? ಹೋಟ್ಲಲ್ಲಿ ಹಾಳು ಮುಳು ತಿನ್ನೋದಿಕ್ಕೆ ನಿಮ್ ಹೊಟ್ಟೆ ಏನ್ ಡಸ್ಟ್ಬಿನ್? ಆರೋಗ್ಯ ಏನಾಗ್ಬೇಕು? ಸುಮ್ನೆ ತಿನ್ನಿ. ತಿನ್ನಿ. ಅಯ್ಯೋ, ತಗೊಳ್ಳಿ, ನೀರ್ ಕುಡೀರಿ. ಇನ್ನೊಂದ್ ಸ್ವಲ್ಪ ತರ್ತೀನಿ. ಇವಳೇನ್ ತಿನ್ಸಿನೇ ಸಾಯಿಸಂಗ್ ಕಾಣಿಸ್ತಾಳೆ. ಹೇಳಪ್ಪ. ಮಮ್ಮ, ನನ್ ಕಣ್ಣನ್ನ ಕಿವಿನೇ ನಂಬಕ್ಕಾಗ್ತಾ ಇಲ್ಲ. ನನ್ ಹೆಂಡತಿ ಫುಲ್ಲು ಬದಲಾಗ್ಬಿಟ್ಟಿದ್ದಾಳೆ. ಬೆಳಗ್ಗಿಂದ ಸಂತೋಷವಾಗಿ ಓಡಾಡ್ಕೊಂಡಿದ್ದಾಳೆ, ಒತ್ತಾಯ ಮಾಡಿ ತಿಂಡಿ ತಿನ್ನಿಸ್ತಾ ಇದ್ದಾಳೆ, ಪ್ರೀತಿ ನದಿನೇ ಹರಿಸ್ತಾ ಇದ್ದಾಳೆ ಕಣೋ. ನಮ್ಮನೇಲಂತೂ ಪ್ರೀತಿ ಜಲಪಾತನೇ ಸುರಿತಾ ಇದೆ. ಜಾಸ್ತಿ ಖುಷಿ ಪಡ್ಬೇಡ ಮರಿ. ಕುರಿನ ಬಲಿ ಹಾಕಕ್ ಮುಂಚೆ ಚೆನ್ನಾಗಿ ತಿನ್ಸಿ ಕೊಬ್ಬಿಸ್ತಾರೆ. ಯಾವ ಸಮಯದಲ್ಲಿ ಹೆಂಗ್ ತಿರ್ಕಂತಾರೋ ಹೇಳಕ್ಕಾಗಲ್ಲ. ಮಮ್ಮ, ಒಟ್ಟಲ್ಲಿ ನಮ್ ಟೈಮ್ ಸೂಪರ್ ಆಗಿದೆ. ನಾನು ಹೆಂಡತಿ ಬಂದ್ಲು, ಆಮೇಲೆ ಫೋನ್ ಮಾಡ್ತೀನಿ. ರೀ, ಮಧ್ಯಾಹ್ನ ಆಫೀಸಿಗೆ ಬಿರಿಯಾನಿ ಕಳಿಸ್ತೀನಿ. ರಮುಚಿನ, ನನ್ನ ಮೇಲೆ ಅದೆಷ್ಟು ಪ್ರೀತಿ ನಿನಗೆ. ನಾನು ಪ್ರೀತಿ ಮೌಂಟ್ ಎವರೆಸ್ಟ್ ಗಿನ್ನ ದೊಡ್ಡದು. ಹೌದಾ? ನೋಡಿ, ಆಗಿದ್ದೆಲ್ಲ ಆಗೋಯ್ತು. ಗಂಡ ಹೆಂಡತಿ ಮಧ್ಯೆ ಮುಚ್ಚು ಮರೆ ಬೇಡ. ನೀವೇನ್ ತಪ್ಪು ಮಾಡಿದ್ರಿ, ಆ ಹುಡುಗಿ ಜೊತೆ ಎಷ್ಟು ವರ್ಷದಿಂದ ಸಂಬಂಧ ಇತ್ತು ಅಂತ ಎಲ್ಲ ನಿಜ ಹೇಳ್ಬಿಡಿ. ನಾ ಮುಂಚಿನ ತರ ನಗ್ನಗ್ತಾ ಇರೋಣ. ಅದು ನಿನ್ ಪ್ರೀತಿನ ಬಿಟ್ಟು ತುಂಬಾ ದಿವಸ ಫಾರಿನ್ ಅಲ್ಲಿ ಇದ್ನಲ್ಲ, ಅವಾಗ ಒಂದೇ ಒಂದ್ಸಲ ಕಾಲ್ ಜಾರ್ದೆ. ಅದು ಸಣ್ಣ ಅಫೇರ್ ಅಷ್ಟೇ. ಆಮೇಲೆ ಬಂದು ಹೋದವರೆಲ್ಲ ಒಂದಿನ 2 ದಿನ ಅಷ್ಟೇ. ನೀನು ಲಾಸ್ಟ್ ಅಲ್ಲಿ ನೋಡಿದ್ಯಲ್ಲ, ಅದೇ ನನ್ ಪರ್ಸನಲ್ ಸೆಕ್ರೆಟರಿ. ಅದೇ ಲಾಸ್ಟ್ ಅಪ್ಪ, ಸತ್ಯವಾಗ್ಲು 2 ಸರ್ತಿ ತಪ್ಪ ಮಾಡ್ಬಿಟ್ಟೆ ಚಿನ್ನ. ಬಟ್ ನಿನ್ ಪ್ರೀತಿ ಮುಂದೆ ಅವೆಲ್ಲ ವೇಸ್ಟ್ ಅಂತ ಈಗ ಅರ್ಥ ಆಯ್ತು. ಇನ್ಮೇಲೆ ನಾನ್ ಹೋಟ್ಲ್ ಊಟ ಮಾಡೋದು ಇಲ್ಲಿ, ಟಿಫನ್ ಸಹಿತ ಹೋಟ್ಲ್ ಕಡೆ ಹೋಗಲ್ಲ. ಇನ್ಮೇಲೆ ನೆಕ್ಲೆಸ್ ಅಲ್ಲ ಚಿನ್ನ, ಯಾರಿಗೂ ಕಪ್ಪೆ ಚಿಪ್ಸ್ ಸಹಿತ ಕೊಡ್ಸಲ್ಲ. ನೀನು ಕಟ್ಟಿರೋ ತಾಳಿ ಮೇಲಾಣೆ. ಇದೇನಮ್ಮ ದಿನ ವಿಸ್ಕಿ ಬ್ರಾಂದಿ ಎಲ್ಲ ಮುಂದೆ ಇರೋದು, ಇವತ್ತು ನೋಡಿದ್ರೆ ಸಾಫ್ಟ್ ಡ್ರಿಂಕ್ಸ್ ಇದೆ. ನೋಡಪ್ಪ, ಸುಮ್ನೆ ಇದ್ಬಿಡು. ಏನೋ ಕಷ್ಟಪಟ್ಟು ಬೊಗಳೆ ಬಿಟ್ಟೆ, ನನ್ನ ಹೆಂಡತಿ ನಂಬಿಟ್ಲು. ನಾವು ಬದಲಾಗಿದ್ದೀವಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ಮೇಲೆ ಯಾವ ಹೆಣ್ಣನ್ನು ಕಣ್ಣೆತ್ತು ಸಹ ನೋಡಲ್ಲ. ಮಾಮ, ನಾನು ಅಷ್ಟೇ ಕಣೋ. ನನ್ನ ಮಕ್ಕಳ ಮೇಲೆ, ನನ್ನ ಹೆಂಡತಿ ತಾಳಿ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದೀನಿ, ಯಾವ ಹೆಣ್ ಜಾತಿ ಪ್ರಾಣಿನೂ ಕಣ್ಣೆತ್ ನೋಡಲ್ಲ ಅಂತ. ವೆರಿ ಗುಡ್. ಇದೇನಮ್ಮ, ಏನಾಯ್ತು? ನಮ್ ಬಾಯ್ ಫ್ರೆಂಡ್ಸ್ಗೋಸ್ಕರ ನಾವೇನೆಲ್ಲ ಮಾಡಿದ್ವಿ ಅಂತ ನಿಮ್ಗೆ ಗೊತ್ತಲ್ವಾ? ಆದ್ರೆ ನಾವಿಷ್ಟೇ ಹೆಲ್ಪ್ ಮಾಡಿದ್ರು ಅವ್ರು ಹೇಗಿದ್ರು ಹಾಗೆ ಇದ್ದಾರೆ. ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ, ಅವ್ರಿಬ್ರ ಮೇಲೆ ಹೇಗಾದ್ರೂ ಮಾಡಿ ರಿವೆಂಜ್ ತಗೊಳ್ಳೇಬೇಕು ಅಂತ. ಅದಕ್ಕೆ ನಿಮ್ಮಿಬ್ರು ಹೆಲ್ಪ್ ಬೇಕು. ನೀವ್ ಹೆಲ್ಪ್ ಮಾಡ್ತೀರಾ ಅಂದ್ರೆ ನಾವ್ ಏನ್ ಮಾಡಕ್ಕೂ ರೆಡಿ. ತಗೊಳಪ್ಪ. ನೀವು ಏನ್ ಮಾಡಕ್ಕೂ ರೆಡಿ ಅಂದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಹೆಲ್ಪ್. ಈಗ ನಾವು ಏನ್ ಮಾಡ್ಬೇಕು? ಅದೇ, ಇರೋದಕ್ಕೊಂದ್ ಮನೆ, ಓಡಾಡೋದಕ್ಕೊಂದ್ ಕಾರು, ಮಾಡೋದಕ್ಕೊಂದ್ ಕೆಲ್ಸ ಕೊಟ್ರೆ ನೀವೇನ್ ಹೇಳಿದ್ರು ನಾವ್ ಕೇಳ್ತೀವಿ. ಕಾರು, ಮನೆ, ಕೆಲ್ಸ ನಾನ್ ಕೊಡಿಸ್ತೀನಿ. ಅದೇನೋ ಹೇಳ್ದಂಗೆ ಕೇಳ್ತೀನಿ ಅಂದ್ರಲ್ಲ, ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ರೆ. ಏನ ನನ್ ಮಗನೇ, ಈಗ ತಾನೇ ಏನು ಮಾಡಲ್ಲ ಅಂದ್ಬಿಟ್ಟು ಏನ್ ಮಾಡ್ತೀರಾ ಅಂತ ಡೀಟೇಲ್ ಆಗಿ ಕೇಳ್ತಾನೆ ಇದೆಯಲ್ಲ. ಪ್ರಾಮಿಸಸ್ ಆರ್ ಮೇಡ್ ಟು ಬಿ ಬ್ರೋಕನ್ ಹಂಗಂತೀಯ? ಇಬ್ರು ಮಾಡ್ತೀವಿ ಬಿಡಿ ಹೆಲ್ಪ್. ಡೈವರ್ಸ? ಇವಳಿಗಿಷ್ಟು ಧೈರ್ಯ ಇಲ್ವೇ? ನನ್ನ ಮಕ್ಕಳು ಅವ್ರದೇ ಕೆಲಸ ಇರ್ಬೇಕು. ಈಗೇನ್ ಮಾಡೋದು? ನೋಡಿ, ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ವಿಶೇಷ ಏನು ಅಂದ್ರೆ ಅವತ್ತೇ ಆರ್ಗ್ಯುಮೆಂಟ್ ಆಗುತ್ತೆ, ಅವತ್ತೇ ತೀರ್ಪು ಕೊಟ್ಬಿಡ್ತಾರೆ. ಅದಕ್ಕೆ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ, ನೀವುಗಳು ಆದಷ್ಟು ನಿಮ್ಮ ತಪ್ಪುಗಳನ್ನ ಒಪ್ಕೊಳ್ಳೋ ತರಾನೇ ಉತ್ತರ ಕೊಡ್ಬೇಕು. ಆಗೇನಾಗುತ್ತೆ ಅಂತಂದ್ರೆ, ಆ ತೀರ್ಪು ಕೊಡುವಾಗ ನಿಮ್ ಶಿಕ್ಷಣದಲ್ಲಿ ಸ್ವಲ್ಪ ರಿಯಾಯಿತಿ ಸಿಗುತ್ತೆ. ಯೋಚನೆ ಮಾಡಿ. ಹೇಳ್ತೀರಾ? ಸರಿ ಸರ್. ವೆರಿ ಗುಡ್. ಆಮೇಲೆ ನೋಡಿ, ಇದು ಫಾಸ್ಟ್ ಟ್ರ್ಯಾಕ್ ಕೋರ್ಟು. ನಿಮಗೆ ಅಲ್ಲಿ ಇಲ್ಲಿ ಎಲ್ಲಿದೆ ಅಂತ ಗೊತ್ತಾಗಲ್ಲ. ನೇರ ನಮ್ಮ ಮನೆಗೆ ಬಂದ್ಬಿಡಿ. ಯುವರಾನ, ಅಪರಾಧಿ ಸ್ಥಾನದಲ್ಲಿರೋ ರಾಜೇಶ್ ಮತ್ತು ಮೋಹನ್ ಐ ಅಬ್ಜೆಕ್ಟ್ ಯುವರ್ ಆನರ್. ಇನ್ನೂ
ವಿಚಾರಣೆ ನಡೀತಾ ಇರೋವಾಗ್ಲೇ ನನ್ನ ಕ್ಲೈಂಟ್ಸ್ ನ ಅಂಜಲಿ ದೇವಿ ಅವರು ಅಪರಾಧಿಗಳು ಅಂತ ಹೇಳ್ತಾ ಇರೋದು ತಪ್ಪು, ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಈ ಮೋಹನ್ ಮತ್ತು ರಾಜೇಶ್ ಮನೆಯಲ್ಲಿ ಮುದ್ದಾದ ಹೆಂಡತಿಯರಿದ್ರು ಕೂಡ ಹೊರಗಡೆ ಬೇರೆ ಹೆಣ್ಮಕ್ಳ ಜೊತೆ ಸುತ್ತಾಡ್ತಾ ತಮ್ಮ ಹೆಂಡತಿಯರಿಗೆ ಮೋಸ ಮಾಡಿದ್ದಾರೆ ಇವರಾನ. ಜಸ್ಟ್ ಅ ಮಿನಿಟ್ ಅಂಜಲಿ ದೇವಿ ಅವರೇ, ಮುದ್ದಾದ ಹೆಂಡತಿರು ಮನೇಲಿ ಇರೋವಾಗ ಬೇರೆ ಹೆಂಗಸರ ಜೊತೆ ಓಡಾಡ್ತಾರೆ ಅಂತ ನೀವ್ ಹೇಳ್ತಿದ್ದೀರಾ. ನಿಜ, ನೀವ್ ಹೇಳ್ದಾಗೆ ಮುದ್ದಾದ ಹೆಂಡ್ತೀರೆ, ಆದ್ರೆ ಒಳ್ಳೆ ಹೆಂಡ್ತೀರಾ? ಇನ್ನು ಬೇರೆ ಹೆಂಗಸರ ಜೊತೆ ಸುತ್ತಾಡ್ತಾರೆ ಅಂತ ನಮ್ಮ ಕ್ಲೈಂಟ್ಸ್ ಗಳ ಮೇಲೆ ಆಪಾದನೆ ಮಾಡಿದೀರಾ. ಯಾಕೆ ಸುತ್ತಾಡಬಾರ್ದು? ಒಬ್ಬ ಗಂಡಸಿಗೆ ತನ್ನ ಹೆಂಡತಿ ಬಿಟ್ಟು ಬೇರೆ ಸಂಬಂಧಗಳು ಯಾಕಿರಬಾರ್ದು ಅಂತೀನಿ. ಅವ್ರ ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅತ್ತಿಗೆ ಆಗಿರ್ಬೋದು, ತಾಯಿ ಆಗಿರ್ಬೋದು. ಬಟ್ ಅಂಜಲಿ ದೇವಿ ಅವರೇ, ನಾವು ನೋಡೋ ದೃಷ್ಟಿ ಸರಿಯಾಗಿರ್ಬೇಕಷ್ಟೇ. ಲಾಯರ್ ಸಾಹೇಬ್ರೆ, ನಿಮ್ಗೆ ಊರ್ಮಿಳಾ ಗೊತ್ತಾ? ರಂಗಿಲಾ ಫಿಲಂ ಊರ್ಮಿಳಾ ಅಲ್ಲ, ಲಕ್ಷ್ಮಣನ ಹೆಂಡತಿ ಊರ್ಮಿಳಾ. ಊರ್ಮಿಳಾ ಅಂತ ಹೆಂಗಸರಿಗೆ ನಾವು ಅಂದ್ರೆ ಗಂಡಸರು ಒಳ್ಳೆ ಸ್ಥಾನನೇ ಕೊಟ್ಟಿದ್ದೀವಿ. ಇವ್ರಿಗೆ ಅಯೋಗ್ಯತೆ ಇದೆಯಾ? ಶಿವ ಗಂಗೆನ ತಲೆ ಮೇಲೆ ಕೂರಿಸ್ಕೊಂಡಿರೋದೇ ಅದಕ್ ಸಾಕ್ಷಿ. ಅದ್ಯಾಕ್ ಗೊತ್ತಾ? ಪಕ್ಕದಲ್ಲಿರೋ ಪಾರ್ವತಿಗೆ ಗೊತ್ತಾಗ್ಬಾರ್ದು ಅನ್ನೋ ಪ್ಲಾನ್ ಅದು. ಎಷ್ಟೇ ಆದ್ರೂ ನೀವ್ ಗಂಡಸ್ರಲ್ವಾ, ಪಕ್ಕದಲ್ಲೊಬ್ಳು ತಲೆ ಮೇಲೊಬ್ಳು ಅಂತ ಹೀಗೆ 3-4 ಬಿಡಿ. ಸ್ವಲ್ಪ ತಾಳಿ. ಆ ತಾಳಿ ಕಟ್ಟಿ ತಾನೆ ಅವ್ರು ಇವ್ರು ಮೋಸ ಮಾಡಿರೋದು. ಗಂಡಸರು 2-3 ಮದುವೆ ಮಾಡ್ಕೊಳ್ತಾರೆ ಅಂತ ಆಪಾದನೆ ಮಾಡ್ತಾ ಇದ್ದೀರಲ್ಲ ಅಂಜಲಿ ದೇವಿ ಅವರೇ, ನೀವೇನ್ ಕಮ್ಮಿನಾ? ದ್ರೌಪದಿ 5 ಜನ ಗಂಡಸರನ್ನ ಮದುವೆ ಮಾಡ್ಕೊಂಡ್ಲಲ್ಲ, ಇದು ನ್ಯಾಯನಾ ಹೇಳಿ? ಸೈಲೆಂಟ್ ಸೈಲೆಂಟ್ ಸೈಲೆಂಟ್. ಮಿಸ್ಟರ್ ಮೋಹನ್ ಅಂಡ್ ರಾಜೇಶ್, ನೀವ್ ನಿಮ್ಮ ಆಫೀಸ್ ಪರ್ಸನಲ್ ಸೆಕ್ರೆಟರಿ ಜೊತೆ ತಿರ್ಗಾಡ್ತಿದ್ದಿದ್ದು ನಿಜ ತಾನೇ? ಅದು ಹೌದು, ನಿಜ. ಯಾರಿಲ್ಲ ಅಂದಿದ್ದ? ಅದು ನಾವು ಅವ್ರನ್ನ ಪರ್ಸನಲ್ ಸೆಕ್ರೆಟರಿಯಾಗಿ ಅಪಾಯಿಂಟ್ ಮಾಡ್ಕೊಂಡಿದೀವಿ. ನಾವು ಅವ್ರ ಜೊತೆ ಓಡಾಡ್ತಾ ಇದ್ವಿ ಅನ್ನೋದಕ್ಕಿಂತ ಕೆಲ್ಸದ ವಿಷಯವಾಗಿ ಅವರು ನಮ್ ಜೊತೆ ಓಡಾಡ್ತಾ ಇದ್ರು ಅಂತ ಅನ್ಕೊಳ್ಳಿ. ಮಿಸ್ಟರ್ ಮೋಹನ್, ನಾನ್ ಕೇಳಿದ ಪ್ರಶ್ನೆಗೆ ಹೌದು ಅಥವಾ ಇಲ್ಲ ಅಂತ ಅಷ್ಟ್ ಹೇಳಿ. ಐ ಅಬ್ಜೆಕ್ಟ್ ಯುವರ್ ಆನರ್. ಅಂಜಲಿ ದೇವಿ ಅವರು ನಮ್ಮ ಕ್ಲೈಂಟ್ಸ್ ನ ಕೇಳಬಾರದು ಪ್ರಶ್ನೆಗಳನ್ನ ಕೇಳಿ ಅವರ ದಾರಿ ತಪ್ಪಿಸ್ತಾ ಇದ್ದಾರೆ. ನಾನೇನ್ರಿ ದಾರಿ ತಪ್ಸೋದು? ಈಗಾಗ್ಲೇ ಅವರೇ ದಾರಿ ತಪ್ಪಿಸಿದ್ದಾರೆ. ಅದು ಅಲ್ಲದೆ ನನ್ ಕ್ಲೈಂಟ್ ದಾರಿನೂ ತಪ್ಪಿಸ್ಬಿಟ್ಟಿದ್ದಾರೆ. ಆರ್ಡರ್ ಆರ್ಡರ್ ಆರ್ಡರ್. ಯುವರ್ ಆನರ್, ನಾನ್ ಇವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ತಾವು ಅನುಮತಿ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಯುವರ್ ಆನರ್. ಪರ್ಮಿಷನ್ ಗ್ರಾಂಟೆಡ್. ಶ್ರೀಮತಿ ಬೆಳ್ಳಂದೂರು ವೆಂಕಟಲಕ್ಷ್ಮಿ ಅವರೇ, ನಿಮ್ಮನ್ನ ಶ್ರೀಮತಿ ಅಂತ ಕರಿಬಹುದಾ? ಯಾಕೆ ಅಂತಂದ್ರೆ ನಿಮ್ಮ ಗಂಡನ್ನೇ ನೀವು ಬೇಡ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಕೇಳಿದೆ. ಅಬ್ಜೆಕ್ಷನ್ ಇವರಾನ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ನನ್ನ ಕ್ಲೈಂಟ್ಸ್ ಆಫೀಸ್ ನಲ್ಲಿ ಇದ್ದಾಗ ಏನ್ ಮಾಡ್ತಾರೆ, ಹೊರಗಡೆ ಹೋದಾಗ ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ನಿಮಗೂ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಗಂಡಂದ್ರು ಆಫೀಸ್ಗೆ ಹೋದ್ಮೇಲೆ ನೀವು ಮನೇಲಿದ್ದಾಗ ಏನ್ ಮಾಡ್ತಾ ಇರ್ತೀರಿ ಅಂತ ಅನುಮಾನ ಪಡ್ಬೋದಲ್ಲ? ಯಾವ ಆಧಾರದ ಮೇಲೆ ಅನುಮಾನ ಪಡ್ತಿದ್ದೀರಾ? ಅದಕ್ಕೇನ್ ಸಾಕ್ಷಿ ಇದೆ? ಅಂಜಲಿ ದೇವಿ ಅವರೇ, ನೀವು ಯಾವ ಸಾಕ್ಷಿ ಆಧಾರಗಳನ್ನ ಇಟ್ಕೊಂಡು ನಮ್ಮ ಕ್ಲೈಂಟ್ಸ್ ಮೇಲೆ ಆಪಾದನೆ ಹೊರಿಸಿ ಅವ್ರನ್ನ ಅಪರಾಧಿ ಅಂತ ಹೇಳ್ತಾ ಇದ್ದೀರಾ? ಸಾಕ್ಷಿ ತಾನೆ. ಈ ವಿಸಿಡಿ ಹಾಕಲು ಕೋರ್ಟ್ ಅನುಮತಿ ಕೊಡ್ಬೇಕು. ಪರ್ಮಿಷನ್ ಗ್ರಾಂಟೆಡ್. ಓಕೆ. 2 ಸತಿ ತಪ್ಪಾಗ್ಬಿಟ್ಟೆ, ಬಟ್ ನಿನ್ ಪ್ರೀತಿ ಮುಂದೆ ಅವೆಲ್ಲ ವೇಸ್ಟ್ ಅಂತ ಈಗ ಅರ್ಥ ಆಯ್ತು. ಅದು ನಿನ್ ಪ್ರೀತಿನ ಬಿಟ್ಟು ತುಂಬಾ ದಿವಸ ಫಾರಿನ್ ಅಲ್ಲಿ ಇತ್ತಲ್ಲ, ಒಂದೇ ಒಂದ್ಸಲ ಕಾಲ್ ಜಾರ್ದೆ. ಅದು ಸಣ್ಣ ಅಫೇರ್ ಅಷ್ಟೇ. ಆಮೇಲೆ ಬಂದು ಹೋದವರೆಲ್ಲ 1 ದಿನ 2 ದಿನ ಅಷ್ಟೇ. ನೀನು ಲಾಸ್ಟ್ ಅಲ್ಲಿ ನೋಡಿದಲ್ಲ, ಅದೇ ನನ್ನ ಪರ್ಸನಲ್ ಸೆಕ್ರೆಟರಿ. ಅದೇ ಲಾಸ್ಟ್ ಅಪ್ಪ ಸತ್ವಾಗ್ಲು. ನಿಮ್ ಮಾತ್ ನಂಬ್ಲಾ? ಇನ್ಮೇಲೆ ನೆಕ್ಲೆಸ್ ಅಲ್ಲ ಚಿನ್ನ, ಯಾರಿಗೂ ಕಪ್ಪೆ ಚಿಪ್ಸ್ ಸಹಿತ ಕೊಡ್ಸಲ್ಲ. ನೀನು ಕಟ್ಟಿರೋ ತಾಳಿ ಮೇಲೆ ಆಣೆ. ನಮ್ಮ ಮಕ್ಳ ಮೇಲೆ ಆಣೆ ಮಾಡಿ. ಈಗಿರೋ ಮಕ್ಕಳ ಮೇಲೆ, ಮುಂದೆ ಡ್ರೈವ್ ಮಾಡೋ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ತಪ್ಪು ಮಾಡಲ್ಲ. ಐ ಬಿ ಆನೆಸ್ಟ್. ಓಕೆ? ಅದೇ ಇರೋದಕ್ಕೊಂದ್ ಮನೆ, ಓಡಾಡೋದಕ್ಕೊಂದ್ ಕಾರು, ಮಾಡೋದಕ್ಕೊಂದ್ ಕೆಲ್ಸ ಕೊಟ್ರೆ ನೀವೇನ್ ಹೇಳಿದ್ರು ನಾವ್ ಕೇಳ್ತೀವಿ. ಕಾರು, ಮನೆ, ಕೆಲಸ ನಾನು ಕೊಡಿಸ್ತೀನಿ. ಅದೇನ ಹೇಳ್ದಂಗೆ ಕೇಳ್ತೀನಿ ಅಂದ್ರಲ್ಲ, ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ರೆ. ನನ್ನ ಮಗನ ಈಗ ತಾನೇ ಏನು ಮಾಡಲ್ಲ ಅಂದ್ಬಿಟ್ಟು ಏನ್ ಮಾಡ್ತೀರಾ ಅಂತ ಡೀಟೇಲ್ ಆಗಿ ಕೇಳ್ತಾನೆ ಇದೆಯಲ್ಲ. ಪ್ರಾಮಿಸಸ್ ಆರ್ ಮೇಡ್ ಟು ಬಿ ಬ್ರೋಕನ್. ಹಂಗಂತ ಇಬ್ರು ಮಾಡ್ತೀವಿ ಬಿಡಿ ಹೆಲ್ಪ್.
ಅವರ ಮಾತಿಗೂ ಸುಳ್ಳು ಹೇಳಿ ಕಾಯ ವಾಚ ಮನಸ ಮದುವೆ ಆದ ಮಡದಿಯರಿಗೆ ಇನ್ನು ಮುಂದೆ ನಾವ್ ಯಾವ ತಪ್ಪು ಮಾಡೋದಿಲ್ಲ ಅಂತ ಪ್ರಾಮಿಸ್ ಮಾಡಿ ಮತ್ತೆ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಇಲ್ಲಿದೆ ಸಾಕ್ಷಿ. ದಟ್ಸ್ ಆಲ್ ಯುವರ್ ಆನರ್. ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ರಾಜೇಶ್ ಮತ್ತು ಮೋಹನ್ ಮುದ್ದಾದ ಮಡದಿಯರು ಮನೆಯಲ್ಲಿ ಇದ್ದರೂ ಸಹ ಅವರಿಗೆ ವಂಚಿಸಿ ಪರಸ್ತ್ರೀಯರೊಂದಿಗೆ ಅನೈತಿಕ ಸಂಬಂಧ ಹೊಂದಿರುವುದು ಈ ವಿಸಿಡಿ ವೀಕ್ಷಿಸಿದ ನಂತರ ಹಾಗೂ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದಗಳಿಂದ ಅಪರಾಧಿಗಳೆಂದು ರುಜುವಾತುವಾಗಿದೆ. ತಮ್ಮನ್ನು ನಂಬಿ ಮದುವೆಯಾದ ಹೆಣ್ಣು ಮಕ್ಕಳು ಈ ರೀತಿ ವಂಚನೆಗೆ ಬಲಿಯಾಗುತ್ತಿರುವುದು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಈ ಪ್ರವೃತ್ತಿಯನ್ನು ಬೇರು ಸಹಿತ ಕಿತ್ತು ಹಾಕಿ ಈ ನಮ್ಮ ಸಮಾಜದ ಹೆಣ್ಣು ಮಕ್ಕಳ ಕಣ್ಣೀರಿನ ಕಥೆಯನ್ನು ಹಿಂದೆ ಕೊನೆಗೊಳ್ಳಬೇಕು ಎಂಬ ಉದ್ದೇಶದಿಂದ ಹಾಗೂ ಗಂಡಂದರಿಗೆ ಎಚ್ಚರಿಕೆಯ ತಿಳುವಳಿಕೆಯನ್ನು ನೀಡುವ ದೃಷ್ಟಿಯಿಂದ ಈ ದೇಶವೇ ವಿಸ್ಮಯ ಪಡುವಂತೆ ರಾಜೇಶ್ ಮತ್ತು ಮೋಹನ್ ರವರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗಿದೆ. ದಯವಿಟ್ಟು ಆ ಶಿಕ್ಷೆ ಬೇಡ. ಅವ್ರಿಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ, ಬೇರೆ ಯಾವ್ದಾದ್ರೂ ಶಿಕ್ಷೆ ಕೊಡಿ ದಯವಿಟ್ಟು. ಯೋರ್ ಆನರ್, ದಯವಿಟ್ಟು ಅವ್ರು ಏನೇ ತಪ್ಪು ಮಾಡಿದ್ರು ನಾವು ಅವ್ರನ್ನ ಕ್ಷಮಿಸ್ತೀವಿ. ದಯವಿಟ್ಟು ಅವ್ರಿಗೆ ಮರಣ ದಂಡನೆ ಮಾತ್ರ ಕೊಡಬೇಡಿ ಪ್ಲೀಸ್ ಯೋರ್ ಆನರ್. ತಪ್ಪು ಮಾಡಿದವ್ರು ನಾವು, ಈ ಶಿಕ್ಷೆ ನಮ್ಮಿಂದನೇ ಶುರುವಾಗ್ಲಿ. ಮೂಗ್ದಾರ ಕಿತ್ತು ಗೋಳಿ ತರ ಓಡಾಡ ಗಂಡಸರು ನಾಳೆ ತಪ್ಪೆಜ್ಜೆ ಹಾಕುವಾಗ ಒಂದೆರಡು ಸರ್ತಿ ಯೋಚನೆ ಮಾಡ್ತಾರೆ. ಸಾಕ್ ನಿಲ್ಲಿಸ್ರಿ. ಮರಣ ದಂಡನೆ ಬೇಕಂತೆ, ಮರಣ ದಂಡನೆ. ನಿಮಗ್ ಬುದ್ಧಿ ಬರ್ಲಿ ಅಂತ ಇಲ್ಲಿವರೆಗೂ ಬಂದ್ವೆ ಹೊರತು ವಿಧವೆ ಆಗಿ ಬಿಳಿ ಸೀರೆ ಉಡೋದಕ್ಕಲ್ಲ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ಯೋರ್ ಆನರ್, ನಿಮ್ ಮನ್ಸನ್ ಬದಲಾಯಿಸಿ. ನನ್ ಮಕ್ಕಳ ಮುಖ ನೋಡಾದ್ರು ನಿಮ್ ತೀರ್ಪನ್ ಬದಲಾಯಿಸಿ ಯೋರ್ ಆನರ್, ಪ್ಲೀಸ್. ಈ ಕೋರ್ಟೇ ಅಲ್ಲ, ಪ್ರಪಂಚದ ಯಾವುದೇ ಕೋರ್ಟಿಗೆ ನೀವು ಹೋದ್ರು ತೀರ್ಪು ಒಂದೇ. ಅಲ್ಲ, ಸ್ವಂತ ಸಂಸಾರದ್ದು 4 ಗೋಡೆಗಳ ಮಧ್ಯೆ ಇರೋದು ಬಿಟ್ಟು ಬೀದಿ ರಂಪ ಮಾಡ್ಕೊಂಡು ಕೋರ್ಟಿಗೆ ತಂದಿದ್ದೀರಾ. ಈಗ ನೋಡಿ, ನಾನು ಕೊಟ್ಟ ತೀರ್ಪಿನಿಂದ ಎಷ್ಟು ಒದ್ದಾಡ್ತಿದ್ದೀರಾ, ಗೊಂದಲಕ್ಕೀಡಾಗಿದ್ದೀರಾ. ಇದರಿಂದಲೇ ಗೊತ್ತಾಗುತ್ತೆ ಒಬ್ರಿಗೊಬ್ರು ಎಷ್ಟೊಂದು ಚೆನ್ನಾಗಿ ಪ್ರೀತಿಸ್ತಿದ್ದೀರಾ ಅಂತ. ಅದಕ್ಕೆ ನಾನು ಹೇಳೋದು, ಒಬ್ರಿಗೊಬ್ರು ಅನುಸರಿಸ್ಕೊಂಡು ಅನುಮಾನಕ್ಕೆ ಅವಕಾಶ ಕೊಡದೆ, ಸಂಶಯಕ್ಕೂ ಆಸ್ಪದ ಕೊಡದೆ ನೆಟ್ಟಿಗೆ ಸಂಸಾರ ಮಾಡೋದನ್ನ ಕಲ್ತ್ಕೊಳ್ಳಿ. ಗುಡ್ ಲಕ್. ಓಕೆನಾ ದೇವಂಗೆ? ಸೂಪರ್ ಸರ್. ಡೈಲಾಗ್ಸ್ ಓಕೆನಾ? ಓಕೆ ಸರ್. ಪರ್ಫೆಕ್ಟಾ? ಪರ್ಫೆಕ್ಟ್ ಸರ್. ಗುಡ್. ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್ ಸರ್. ನಿಮ್ ಜಡ್ಜ್ಮೆಂಟ್ ಕೇಳ್ತಾ ಇದ್ರೆ ಈ ಸುಪ್ರೀಂ ಕೋರ್ಟ್ ಜಡ್ಜ್ ಇದಾರಲ್ಲ ವೆಂಕಟಾಚಲಂ, ಅವರೇ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅನ್ನಿಸ್ತಾ ಇದೆ ಸರ್. ತುಂಬಾ ಚೆನ್ನಾಗಿ ಮಾಡಿದ್ರಿ, ರಿಯಲಿ ಎಕ್ಸ್ಪೆಕ್ಟೇ ಮಾಡಿಲ್ಲ ಸರ್. ನಾನು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಆಕ್ಟ್ ಮಾಡಿದ್ರಿ ಸರ್. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ಎನಿಹೌ, ನೀವೆಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀರಾ. ನಿಮ್ಮನ್ನೆಲ್ಲ ಬರೀ ಕಳ್ಸೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ನಿಮ್ಗೆಲ್ಲ ಏನಾದ್ರು ಒಂದು ಗಿಫ್ಟ್ ಕೊಡ್ಬೇಕು ಅಂತ ಆಸೆ ಪಟ್ಟಿದ್ದೀನಿ. ಏನೋ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಬಂದ್ವಿ, ಆದ್ರೆ ಏನು ಒಂದು ಅರ್ಥ ಆಗ್ತಾ ಇಲ್ಲ. ಅದನ್ನ ನಾವು ಅರ್ಥ ಮಾಡಿಸ್ತೀವಿ. ನಾವು ಹಳ್ಳಿಯಿಂದ ಸಿಟಿಗೆ ಬಂದಾಗ ನಮಗ್ ದಾರಿ ತೋರಿಸ್ತಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವಾಗ ಈ ಮೇಡಮೇ ನಮ್ಮಿಬ್ಬರಿಗೂ ಒಂದ್ ದಾರಿ ತೋರಿಸ್ಕೊಟ್ರು. ಅವ್ರೊಂದ್ ಪ್ಲಾನ್ ಮಾಡಿದ್ರು, ಅದು ತಕ್ಕನಂತೆ ನಾವು ನಡ್ಕೊಂಡ್ವಿ. ಆದ್ರೆ ಆ ಪ್ಲಾನ್ ಫೇಲ್ ಆಗಿ ನಿಮ್ ಸಂಸಾರ ಎಲ್ಲ ಒಡೆದೋಯ್ತು. ಅದನ್ನ ನೋಡ್ಕೊಂಡಿರಕ್ಕಾಗ್ಲಿಲ್ಲ. ನಿಮ್ ಋಣ ತೀರಿಸ್ಬೇಕು ಅಂತ ಈ ರೀತಿ ಎಲ್ಲ ನಾವು ನಾಟಕ ಮಾಡಿದ್ವಿ. ಅದಕ್ಕೆ ನಾವು ಒಬ್ಬ ಡೈರೆಕ್ಟರ್ನ ಕನ್ಸಲ್ಟ್ ಮಾಡಿ ಒಬ್ಬ ರಿಟೈರ್ಡ್ ಜಡ್ಜ್ ಸಹಾಯ ತಗೊಂಡು ಸಿನಿಮಾ ಸೆಟ್ ಹಾಕಿ ಸ್ಪೆಷಲ್ ಕೋರ್ಟು ಫಾಸ್ಟ್ ಟ್ರ್ಯಾಕ್ ಅಂತ ಹೇಳಿ ನಿಮ್ಮನ್ನ ನಂಬಿಸಿ ಈ ನಾಟಕ ಆಡದ್ವಿ. ಸರ್, ನೀವು ಕೊಡೋ ಒಂದ್ ತೀರ್ಪಿಂದ ಲಕ್ಷಾಂತರ ಜನಕ್ಕೆ ನ್ಯಾಯ ಸಿಗುತ್ತೆ ಸರ್. ಸಂಸಾರ ಸಂಸಾರ ಅಂತ ಹೇಳಿ ನನ್ನ ತಲೆನೇ ಕೆಡಿಸ್ತಾ ಇದ್ದೀರಲ್ಲ. ಪ್ಲೀಸ್ ಪ್ಲೀಸ್. ಆಯ್ತು. ಒಟ್ಟಾರೆ ನಮ್ಮ ಉದ್ದೇಶ ಏನು ಅಂತಂದ್ರೆ, ನೀವು ನಮಗೆ ಆಶ್ರಯ ಕೊಟ್ಟಿದ್ದೀರಾ, ನಿಮ್ ಸಂಸಾರನ ಒಂದ್ ಮಾಡ್ಬೇಕು ಅಂತ. ಸರ್, ಅವ್ರು ನಮ್ ಜೊತೆ ಓಡಾಡಿರ್ಬೋದು, ಆದ್ರೆ ಅದು ನಿಮ್ಮ ಮೇಲೆ ರಿವೆಂಜ್ ತಗೊಳಕೋಸ್ಕರ ಹಾಗೆ ಮಾಡಿದ್ದು. ಅವರು ಬೆಂಕಿ ಅಷ್ಟೇ ಪವಿತ್ರರು ಸರ್. ನಾನು ಮಾಡಿದ ತಪ್ಪಾಯ್ತು, ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡು. ಅಮ್ಮ, ನನ್ನನ್ನ ಕ್ಷಮಿಸು ಅಂತ ಕೇಳೋದಕ್ಕೂ ನನಗೆ ಮುಖ ಇಲ್ಲ. ರೀ, ನಿಮಗ್ ನಿಮ್ ತಪ್ಪಿನ ಅರಿವು ಆಯ್ತಲ್ಲ, ನನಗಷ್ಟೇ ಸಾಕು. ಇನ್ಮೇಲಾದ್ರೂ ನಾವೆಲ್ಲ ನಗ್ನಗ್ತಾ ಇರೋಣ. ಮಿಸ್ಟರ್ ಅನಿಲ್, ದಯವಿಟ್ಟು ಕ್ಷಮಿಸಿ.
ನಿಮ್ಮಿಬ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ನೋಡಿ, ನೀವು ಕೆಲ್ಸ ಗಿಲ್ಸ ಅಂತ ಈ ಕಂಪ್ನಿ ಅಲಿಬೇಕಾಗಿಲ್ಲ. ನಿಮ್ಮಿಬ್ರಿಗೂ ನಮ್ಮಿಬ್ರು ಕಂಪ್ನಿನಲ್ಲೇ ಖಂಡಿತ ಕೆಲಸ. ಅಲ್ಲ ಸರ್, ನಾವು ಹಳ್ಳಿಲಿ ಇದ್ದಾಗ ಸ್ವಲ್ಪ ಕತ್ರಿ ಕೆಲಸ ಎಲ್ಲ ಮಾಡಿದ್ವಿ. ಅದು ಪ್ರಾಯಶ್ಚಿತ್ತವಾಗಿ ಅದಕ್ಕೆ ನಾವಾಗ ಸರೆಂಡರ್ ಆಗಿ ತಕ್ಕ ಶಿಕ್ಷಣ ಅನುಭವಿಸಿ ನಿಮ್ಮ ಹತ್ರನೇ ಬರ್ತೀವಿ. ದಯವಿಟ್ಟು ನಮ್ಮನ್ನ ಮರಿಬೇಡಿ. ಹೌದು ಸರ್. ವೆರಿ ಗುಡ್. ಐ ಅಪ್ರಿಶಿಯೇಟ್ ಯುವರ್ ಆಟಿಟ್ಯೂಡ್. ನೀವ್ ಯಾವಾಗೆ ಬಂದ್ರು ನಮ್ಮ ಆಫೀಸ್ ಬಾಗ್ಲು ತೆರೆದಿರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್.